ಗಿರಾಕಿ ಮಾತಿನ ಚಟಾಕಿ ಬಿಗ್ ಬಾಸ್ ಮನೆಯ ಯಂಗೆಸ್ಟ್ ಕಂಟೆಸ್ಟೆಂಟ್ ರಕ್ಷಿತಾ ಶೆಟ್ಟಿ. ಕನ್ನಡ ಸರಿಯಾಗಿ ಬರದೇ ಇದ್ರೂ ಕನ್ನಡಿಗರ ಮನಗೆದ್ದು ಬಿಗ್ ಬಾಸ್ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ. ಇವರ ಜರ್ನಿ ಹೇಗಿತ್ತು, ಬಿಗ್ ಬಾಸ್ ಬರೋಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುಂಚೆ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರಕ್ಷಿತಾ ಶೆಟ್ಟಿ ಉಳಿದ ಸ್ಪರ್ಧಿಗಳಿಗಿಂತ ಚಿಕ್ಕವರೇನು ನಿಜ. ಎಲ್ರೂ ಅನ್ಕೊಂಡಿದ್ದು 18-19 ವರ್ಷದ ಹುಡುಗಿ ಇರಬಹುದು ಅಂತ. ಆದ್ರೆ ವೀಕೆಂಡ್ ಎಪಿಸೋಡ್ 1ರಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ವಯಸ್ಸೆಷ್ಟು ಅಂತ ಕೇಳಿದಾಗ್ಲೇ ಅವರ ನಿಜವಾದ ವಯಸ್ಸು ಉಳಿದ ಸ್ಪರ್ಧಿಗಳಿಗೆ ಗೊತ್ತಾಯಿತು. ರಕ್ಷಿತಾ ಶೆಟ್ಟಿಗೆ 24 ವರ್ಷ. ಮೂಲತಃ ಮುಂಬೈಯವರಾದ ಇವರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ವ್ಲಾಗಿಂಗ್ ಆರಂಭಿಸಿದ್ರು. ರಕ್ಷಿತಾ ಅವರ ತಾಯಿ ಉಡುಪಿಯ ಪಡುಬಿದ್ರಿ ಹಾಗೂ ತಂದೆ ಉಚ್ಚಿಲದವರು. ಹೀಗಾಗಿ ರಕ್ಷಿತಾ ಬೇಸಿಗೆ ರಜೆಯಲ್ಲಿ ತನ್ನ ಅಜ್ಜಿ ಮನೆಗೆ ಬಂದು ಅಡುಗೆ ಬಗ್ಗೆ, ಅಜ್ಜಿ ಮನೆಯ ತೋಟ, ಅಲ್ಲಿನ ವಾತಾವರಣದ ಬಗ್ಗೆ ವ್ಲಾಗಿಂಗ್ ಮಾಡೋಕೆ ಶುರು ಮಾಡಿದ್ರು. ರಕ್ಷಿತಾ ತುಳು ಟಾಕ್ಸ್ ಎಂಬ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮೂಲಕ ಕಂಟೆಂಟ್ ಕ್ರಿಯೇಷನ್ ಆರಂಭಿಸಿದ್ರು. ಆರಂಭದಲ್ಲಿ ಇವರನ್ನ ಸಾಕಷ್ಟು ಟ್ರೋಲ್ ಮಾಡಲಾಯಿತು. ಆದ್ರೆ ಅದ್ಯಾವುದಕ್ಕೂ ಕುಗ್ಗದೆ ರಕ್ಷಿತಾ ತಮ್ಮ ವ್ಲಾಗಿಂಗ್ ಕಂಟಿನ್ಯೂ ಮಾಡಿದ್ರು. ಮುಂಬೈಯವರಾಗಿದ್ರಿಂದ ಹಾಗೆ ಕರಾವಳಿ ಭಾಗದವರಾಗಿದ್ರಿಂದ ರಕ್ಷಿತಾ ಮನೆಯಲ್ಲಿ ತುಳು ಹಾಗೂ ಹಿಂದಿ ಮಾತನಾಡಲಾಗ್ತಿತ್ತು. ಹೀಗಾಗಿ ರಕ್ಷಿತಾಗೆ ಕನ್ನಡ ಬರ್ತಾ ಇರಲಿಲ್ಲ. ಆದ್ರೆ ಇದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿದ ರಕ್ಷಿತಾ ವ್ಲಾಗಿಂಗ್ ಮಾಡ್ತಾ ಮಾಡ್ತಾ ತನ್ನ ಅಜ್ಜಿಯೂರಿನಲ್ಲಿದ್ಕೊಂಡೇ ಅಲ್ಪ ಸ್ವಲ್ಪ ಕನ್ನಡ ಮಾತಾಡೋದನ್ನ ಕಲಿತರು. ಬಳಿಕ ರಕ್ಷಿತಾ ಕನ್ನಡ ಟಾಕ್ಸ್ ಎಂಬ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿ ಕನ್ನಡದಲ್ಲಿ ವ್ಲಾಗಿಂಗ್ ಮಾಡೋಕೆ ಶುರು ಮಾಡಿದ್ರು. ಆಗ್ಲೂ ಕೂಡ ಇವರು ಕನ್ನಡ ಮಾತನಾಡುವ ಶೈಲಿಗೆ ಎಲ್ಲರೂ ಟ್ರೋಲ್ ಮಾಡೋಕೆ ಆರಂಭಿಸಿದ್ರು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ರಕ್ಷಿತಾ ತನ್ನ ಪಾಡಿಗೆ ತಾನು ವ್ಲಾಗ್ಸ್ ಮಾಡ್ತಾ ಇವತ್ತು ಬಿಗ್ ಬಾಸ್ ನಂತಹ ಕನ್ನಡದ ಪಾಪ್ಯುಲರ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಫಸ್ಟ್ ರನ್ನರ್ ಅಪ್ ಆಗಿ ಟ್ರೋಲರ್ಗಳ ಬಾಯಿ ಮುಚ್ಚಿಸಿದ್ದಾರೆ. ಅಲ್ಲದೆ ಏಜ್ ಇಸ್ ಜಸ್ಟ್ ಅ ನಂಬರ್, ಸಾಧನೆ ಮಾಡೋ ಮನಸ್ಸಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರ ಬಿಗ್ ಬಾಸ್ ಜರ್ನಿ ಕೂಡ ಏಳು ಬೀಳುಗಳಿಂದ ಕೂಡಿದೆ. ದೊಡ್ಡಮನೆಗೆ ಹೋದ ಮೊದಲ ದಿನವೇ ಎಲಿಮಿನೇಟ್ ಆಗಿ 1 ವಾರದ ಬಳಿಕ ಮತ್ತೆ ಮನೆಗೆ ರೀಎಂಟ್ರಿ ಪಡೆದುಕೊಂಡ್ರು. 2ನೇ ಬಾರಿ ಮತ್ತೆ 1 ವಾರ ಸೀಕ್ರೆಟ್ ರೂಮ್ನಲ್ಲಿದ್ರು. ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಈ ರೀತಿ ಒಬ್ಬ ಕಂಟೆಸ್ಟೆಂಟ್ 2 ಬಾರಿ ಮನೆಯಿಂದ ಹೊರಹೋಗಿದ್ದು, ಸೀಕ್ರೆಟ್ ರೂಮ್ನಲ್ಲಿದ್ದು ಇದೇ ಮೊದಲು. ಆ ಹೆಗ್ಗಳಿಕೆಗೆ ರಕ್ಷಿತಾ ಪಾತ್ರರಾಗಿದ್ದಾರೆ. ಅಲ್ಲದೆ ಕಿಚ್ಚನ ಚಪ್ಪಾಳೆ ಪಡೆದು ತಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಲ್ಲದೆ ಘಟಾನುಘಟಿಗಳನ್ನ ಮಣಿಸಿ ಫಿನಾಲೆ ತಲುಪಿ ರನ್ನರ್ ಅಪ್ ಆಗಿದ್ದಾರೆ. ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ಜರ್ನಿ ಈಗಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ಸಣ್ಣ ಪುಟ್ಟ ವಿಷಯಕ್ಕೆ ಜೀವ ಕಳೆದುಕೊಳ್ಳುವಷ್ಟು ಸೂಕ್ಷ್ಮ ಮನಸ್ಥಿತಿ ಈಗಿನ ಯುವಕರಿಗಿದೆ. ಅದೆಲ್ಲವನ್ನ ಮೆಟ್ಟಿ ನಿಂತು ತನ್ನ ಪ್ರಾಬಲ್ಯವನ್ನ ಬಿಗ್ ಬಾಸ್ ಮನೆಯಲ್ಲಿ ಜಗಜ್ಜಾಹೀರು ಮಾಡಿದ್ದಾರೆ ಕರಾವಳಿ ಕುವರಿ ರಕ್ಷಿತಾ ಶೆಟ್ಟಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.